ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 11ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಮಧೂರು ಮೋಹನ ಕಲ್ಲೂರಾಯ, ವ್ಯಾಖ್ಯಾನಕಾರರಾಗಿ ಕೆಆರ್ ಸುವರ್ಣಕುಮಾರಿ ಭಾಗವಹಿಸಲಿದ್ದಾರೆ. ಕನ್ನಡ ಸಾರಸ್ವತ ಲೋಕಕ್ಕೆ ಹಳೆಗನ್ನಡ ಗದ್ಯಕೃತಿಯ ಸೊಗಡನ್ನು ನೀಡಿದ ಕವಿಪುಂಗವ ಕರಾವಳಿಯ ತುಳುನಾಡಿನವನಾದ ಮುದ್ದಣನು ತನ್ನ ಶ್ರೀರಾಮಾಶ್ವಮೇಧಂ ಕೃತಿಯನ್ನು ಬರೆದ ಶೈಲಿಯೇ ಜನಾದರಣೀಯವಾಗಿದೆ. ಪ್ರಾಯ ಆತನ ನಿರೀಕ್ಷೆಯಲ್ಲಿ ಆತ ಯಶಸ್ಸನ್ನು ಪಡೆದಿರಬಹುದು. ಕಥಾನಕದಲ್ಲಿ ತನ್ನ ಅರಮನೆಗೆ ಬಂದ ಅಗಸ್ತ್ಯರನ್ನು ಗೌರವಿಸಿ ಸತ್ಕರಿಸಿದ ಶ್ರೀರಾಮಚಂದ್ರನು ಲೋಕಕಂಟಕನಾಗಿದ್ದ ರಾವಣನನ್ನು ಕೊಂದು ತನಗೆ ಬ್ರಹ್ಮಹತ್ಯಾ ದೋಷ ಅಂಟಿರಬಹುದೇ? ಅಂತಹ ದೋಷ ತನ್ನನ್ನು ಬಾಧಿಸಿದ್ದರೆ ಅದಕ್ಕೆ ಪರಿಹಾರವೇನು ಎಂದು ಕೇಳುತ್ತಾನೆ. ದುಷ್ಟನನ್ನು ಕೊಂದರೆ ಪಾಪವೇ? ಇದೆಲ್ಲ ರಘುರಾಮನ ಯಾವುದೋ ಒಂದು ಲೀಲೆ. ಏನೋ ಒಂದು ಆಗಬೇಕು, ಅದಕ್ಕೊಂದು ಪೀಠಿಕೆ ಎಂದು ಯೋಚಿಸಿದ ಅಗಸ್ತ್ಯರು ಅಶ್ವಮೇಧ ಯಜ್ಞದ ಸೂಚನೆಯನ್ನು ತಿಳಿಸುತ್ತಾರೆ. ಅಶ್ವಮೇಧವನ್ನು ಮಾಡಿದರೆ ಇಂತೀ ಸಪ್ತತಂತುವಿಂ ಪಂಚಪಾತಕಗಳು ಒರ್ಮೊದಲೊಳೆ ಪಡಲಿಡುಗುಂ ಇಂತೀ ಸಪ್ತತಂತುವಿಂ ಪಂಚಪಾತಕಗಳು ಒರ್ಮೊದಲೊಳೆ ಪಡಲಿಡುಗುಂ ಕ್ಷಾಮಡಾಮರಂಗಳು ಬೇರುಡಿದು ಪಾಳ್ಪೋಕುಂ பொழலுள் நின்ன பகைய சந்தேகமும் பெடம் மெட்டுகும் லோகர்கே கல்யாணமும் ஓடர்கும் ஆதரினிதே நின்னிஷ்டார்த்தமம் நெறையிக்கும் ஆதரினிதே ನಿನ್ನಿಷ್ಟಾರ್ಥಮಂ ನೆರೆಯಿಕುಂ ಎಂದು ಬೋಧಿಸಿದ. ಅಶ್ವಮೇಧವನ್ನು ಮಾಡಿದರೆ ಬ್ರಹ್ಮಹತ್ಯೆ, ಸ್ವರ್ಣಸ್ಥೇಯ, ಸುರಾಪಾನ, ಗುರುತಲ್ಪಗಮನ ಮತ್ತು ತತ್ಸಹವಾಸ ಎಂಬ ಪಂಚಮಹಾಪಾತಕಗಳು ಒಮ್ಮೆಲೆ ಚದುರಿ ಹೋಗುತ್ತವೆ. ಕ್ಷಾಮ ಡಾಮರಗಳು ಬೇರು ಕಡಿದು ಹಾಳಾಗುತ್ತವೆ. ಅರ್ಥಾತ್ ದೇಶ ಸಮೃದ್ಧಿಯಾಗುತ್ತದೆ. ನಿನ್ನ ಮನಸ್ಸಿನ ಸಂಶಯವೂ ಪರಿಹಾರವಾಗುತ್ತದೆ. ಲೋಕದ ಜನರಿಗೆ ಮಂಗಲವಾಗುತ್ತದೆ. ನಿನ್ನ ಎಲ್ಲ ಇಷ್ಟಾರ್ಥವನ್ನು ಈ ಅಶ್ವಮೇಧ ನೆರವೇರಿಸುತ್ತದೆ ಎಂದು ಅಗಸ್ತ್ಯರು ಶ್ರೀರಾಮನಿಗೆ ಬೋಧಿಸಿದರು. ಕೇಳಿದ ಶ್ರೀರಾಮನು ஆகள் ராகவம் ஆகள் ராகவம் அக்கும் ஆனும் தகே பகையொழுப்புவெம் ஆனும் தகே பகையொழுப்புவெம் ஆதொடம் ஜன்னಕ್ಕೆ ಪೇಳ್ದ ಕುದುರೆಯ ಲಕ್ಕಣಮಾವುದೋ ಆದೊಡಂ ಜನ್ನಕ್ಕೆ ಪೇಳ್ದ ಕುದುರೆಯ ಲಕ್ಕಣಮಾವುದೋ ವಿಧಿಯಂತುಟೋ ಮೇಣ್ ಎಮ್ಮಂದಿಗರ್ಗೆ ಸಾಧ್യമೋ ಮೇಣ್ ಎಮ್ಮಂದಿಗರ್ಗೆ ಸಾಧ್യമೋ ಇವರುಳ್ ಮನಂ ಎಣಿಕೆಗೊಳ್ಳುವುದು ಇವರುಳ್ ಮನಂ ಎಣಿಕೆಗೊಳ್ಳುವುದು ಎಂಬುದು
ಮುನಿಪೋತ್ತಮರೇ, ಆಗಲಿ, ನೀವು ಹೇಳಿದ ಅಶ್ವಮೇಧದ ವಿಚಾರವನ್ನು ನಾನು ಯುಕ್ತ ಮನಸ್ಸಿನಿಂದ ಒಪ್ಪುತ್ತೇನೆ. ಆದರೂ ನನಗೆ ಕೆಲವು ಸಂಶಯಗಳಿವೆ, ತಾವು ಪರಿಹರಿಸಿಕೊಡಬೇಕು. ನೀವು ಈಗ ಹೇಳಿದ ಯಜ್ಞಕ್ಕೆ ಬೇಕಾದ ಕುದುರೆಯ ಲಕ್ಷಣ ಯಾವುದು? ವಿಧಿ ಹೇಗೆ? ಮತ್ತು ನಮ್ಮಂಥವರಿಗೆ ಸಾಧ್ಯವೇ? ಇವುಗಳಲ್ಲಿ ಮನಸ್ಸು ಎಣಿಕೆಗೊಳ್ಳುತ್ತಿದೆ. ದಯವಿಟ್ಟು ತಿಳಿಸಬೇಕು ಎಂದು ಶ್ರೀರಾಮನು ಪ್ರಾರ್ಥಿಸಿಕೊಳ್ಳುತ್ತಾನೆ. ವಿನಯವೇ ಮೈವೆತ್ತಂತಿರುವ ನಿರಹಂಕಾರಿಯೂ ಸದ್ಗುಣಶೀಲನೂ ಆದ ಶ್ರೀರಾಮ ಪ್ರಚಂಡ ಪರಾಕ್ರಮಿಯಾಗಿದ್ದು ಯಜ್ಞದ ಬಗೆಗಿನ ಎಲ್ಲ ವಿಚಾರಗಳನ್ನೂ ಕೇಳುತ್ತಾನೆ. ಮುನಿತಾಂ ನಿಮಗಲ್ಲ ಮೇಣ್ ಆರ್ಗೆ ಸಾಧ್ಯಂ, ನಿಮಗಲ್ಲ ಮೇಣ್ ಆರ್ಗೆ ಸಾಧ್ಯಂ, ನೆರೆ ರಾಯರ ನೆರಂ ಪಡಿಬಲದ ಬಲಂ, ಗುರು ಪಿರಿಯರೊಲ್ಮೆ ಐಸಿರಿಯ ಪೆರ್ಮೆ, ಬಂಧುಗಳ ನಲ್ಮೆ ಪೆರರ್ಗೆ ಆರ್ಗೆ ಒಳವು, ಗುರು ಪಿರಿಯರೊಲ್ಮೆ ಐಸಿರಿಯ ಪೆರ್ಮೆ, ಬಂಧುಗಳ ನಲ್ಮೆ ಪೆರರ್ಗೆ ಆರ್ಗೆ ಒಳವು. ಇವರುಳ್ ಸಂಖ್ಯೆ ವೇಡಂ, ಇವರುಳ್ ಸಂಖ್ಯೆ ವೇಡಂ. ಶ್ರೀರಾಮ, ನಿಮಗಲ್ಲದೆ ಈ ಅಶ್ವಮೇಧ ಯಜ್ಞ ಮಾಡಲು ಬೇರೆ ಯಾರಿಗೆ ಸಾಧ್ಯ? ನೆರೆಯರಸರ ಸಹಾಯ, ಮೂಲ ಬಲದ ಬಲ, ಗುರು ಹಿರಿಯರ ಒಲವು, ಐಶ್ವರ್ಯದ ಹಿರಿಮೆ, ಬಂಧುಗಳ ಪ್ರೀತಿ ಬೇರೆ ಯಾರಿಗಿದೆ? ಇವುಗಳಲ್ಲಿ ಶಂಕೆ ಬೇಡ ಎಂದು ಧೈರ್ಯವನ್ನು ಹೇಳುತ್ತಾರೆ. ಇಲ್ಲಿ ನಾವು ಯೋಚಿಸಬಹುದಾದ ಹಲವು ಸಂಗತಿಗಳಿವೆ. ಶ್ರೀರಾಮನಂಥವರಿಗೂ ಧೈರ್ಯ ಹೇಳುವವರು, ಮಾರ್ಗದರ್ಶಕರು ಬೇಕೇ? ರಾಮಾಯಣದಲ್ಲಿ ಬರುವ ಶ್ರೀರಾಮನ ಪಾತ್ರ ಅದೊಂದು ಆದರ್ಶ ಪಾತ್ರ. ದೇವರೇ ಮಾನವ ರೂಪಿಯಾಗಿ ಅವತರಿಸಿ ಮನುಷ್ಯನು ತನ್ನ ಕರ್ಮ, ಭಕ್ತಿ, ಶ್ರದ್ಧೆ, ಅಧ್ಯಯನ, ವಿನಯವಂತಿಕೆ, ನಿಸ್ವಾರ್ಥ, ಲೋಕಶಾಂತಿ, ಸೇವಾ ತತ್ಪರತೆಗಳಿಂದ ಹೇಗೆ ದೇವಮಾನವನಾಗಬಹುದು? ಬದುಕಿನಲ್ಲಿ ಸಾರ್ಥಕತೆಯ ಬದುಕನ್ನು ಹೇಗೆ ಬದುಕಬಹುದು ಎಂಬುದನ್ನು ತೋರಿಸಿಕೊಟ್ಟ ಅದ್ಭುತ ಶಕ್ತಿ ಶ್ರೀರಾಮ. ಇಂದು ಶ್ರೀರಾಮನಷ್ಟು ಶಕ್ತಿ, ಪರಾಕ್ರಮ, ಅಧಿಕಾರ, ಸಂಪತ್ತು ಇದ್ದವರು ಹೇಗಿರುತ್ತಾರೆ ಎಂಬುದಕ್ಕೆ ಬೇಕಾದಷ್ಟು ಉದಾಹರಣೆಗಳು ನಕಾರಾತ್ಮಕವಾಗಿಯೂ ಸಕಾರಾತ್ಮಕವಾಗಿಯೂ ನಮ್ಮ ಮುಂದಿವೆ. ಪುರಾಣಗಳ, ಶಾಸ್ತ್ರಗಳ, ಮಹಾಭಾರತ, ರಾಮಾಯಣಗಳ ಓದು, ಕೇಳುವಿಕೆ ನಮಗೆ ಬದುಕಿಗೆ ದಾರಿದೀಪವಾಗಿದೆ. ಬದುಕಿನಲ್ಲಿ ಅದರಲ್ಲಿನ ಸಂಗತಿಗಳ ಆಚರಣೆ ಮುಖ್ಯ. ರಾಮನಿಗೆ ಈ ಕಾವ್ಯದಲ್ಲಿ ಅಗಸ್ತ್ಯ ಮಹರ್ಷಿಗಳು ಅಶ್ವಮೇಧದ ಕುದುರೆಯು ಹೇಗಿರಬೇಕು ಎಂಬುದನ್ನು ಹೇಳುತ್ತಾ, ಕುದುರೆಯೊಳೆಂ ಕುದುರೆಯೊಳೇಂ ಮೈಯಳು ಬೆಳ್ಪು ಮೊಗದೊಳು ಕೆಂಕಂ, ಕೊಡಂಕೆಯೊಳ್ ಕರ್ಪು ಬಾಲದೊಳ್ ಪೊಂಬಣ್ಣ ಮೊಪ್ಪಿರೆ, ಮೈಗಣ್ಣನ ಕುದುರೆಯೊಂದಂ ಪೋಲ್ವುದೈಸೇ, ಮೊಗದೊಳ್ ಕೆಂಕಂ ಕೊಡಂಕೆಯೊಳ್ ಕರ್ಪು ಬಾಲದೊಳ್ ಪೊಂಬಣ್ಣ ಮೊಪ್ಪಿರೆ, ಮೈಗಣ್ಣನ ಕುದುರೆಯೊಂದಂ ಪೋಲ್ವುದೈಸೇ, ನಿನಗೇಂ ದೊಡ್ಡಿತೈ ನಿನಗೇಂ ದೊಡ್ಡಿತೈ ವಿಧಿಯಿಂದುಡು ವಿಧಿಯಿಂದುಡು. ಶ್ರೀರಾಮಚಂದ್ರನೇ, ಕುದುರೆಯಲ್ಲೇನು? ಮೈಯಲ್ಲಿ ಬಿಳುಪು, ಮುಖದಲ್ಲಿ ಕೆಂಪು, ಕಿವಿಯಲ್ಲಿ ಕಪ್ಪು, ಬಾಲದಲ್ಲಿ ಹೊಂಬಣ್ಣ ಒಪ್ಪುತ್ತಿರಬೇಕು. ದೇವೇಂದ್ರನ ಕುದುರೆ
ಉಚ್ಚೈಶ್ರವಸ್ಸನ್ನು ಹೋಲುತ್ತದೆ. ಇಂತಹ ಕುದುರೆಯೊಂದನ್ನು ಹುಡುಕಿ ತರುವುದು ನಿನಗೇನು ದೊಡ್ಡದಯ್ಯ? ನಾನೀಗ ಹೇಳಿರುವುದು ಅಶ್ವಮೇಧಕ್ಕೆ ಎಂತಹ ಕುದುರೆ ಬೇಕು ಎಂಬ ವಿಧಿಯನ್ನು, ಅಂದರೆ ನಿಯಮವನ್ನು. ಅಷ್ಟೇ ಅಲ್ಲ, ಇಷ್ಟೆಲ್ಲ ಲಕ್ಷಣ ಇರುವ ಕುದುರೆಯನ್ನು ಬೇಸಗೆಯ ಹುಣ್ಣವೆಯೊಳಂತಪ್ಪ ಹಯಮನ್ನರ್ಚಿಸಿ, ಬೇಸಗೆಯ ಹುಣ್ಣವೆಯೊಳಂತಪ್ಪ ಹಯಮನರ್ಚಿಸಿ ಹಣೆಯೊಳ್ ಬರುವಿರುದಂ ತನ್ನ ಗಳಿಕೆಯಂಬರೆದು ಓಲೆಯಂ ಬಿಗಿದು ನಾಡೊಳೊರ್ಕಾಲಂ ಯಥೇಷ್ಟಂ ತೊಳಲಲ್ಕೆ ಬಿಡುವುದು ತನ್ನ ಗಳಿಕೆಯಂಬರೆದು ಓಲೆಯಂ ಬಿಗಿದು ನಾಡೊಳೊರ್ಕಾಲಂ ಯಥೇಷ್ಟಂ ತೊಳಲಲ್ಕೆ ಬಿಡುವುದು ಎಂತೆಂತು ಕುದುರೆಯ ಬಟ್ಟೆಯಂ ಅಂತಂತು ಬೆಂಬತ್ತುವುದು ಕಾಪಿನ ಭಟರು ಎಂತೆಂತು ಕುದುರೆಯ ಬಟ್ಟೆ ಅಂತಂತು ಬೆಂಬತ್ತುವುದು ಕಾಪಿನ ಭಟರು. ಶ್ರೀರಾಮ, ನಾನು ಹೇಳಿದ ಲಕ್ಷಣಭರಿತವಾದ ಕುದುರೆಯನ್ನು ತಂದು ಬೇಸಗೆಯ ಹುಣ್ಣಿಮೆಯಲ್ಲಿ ಅದನ್ನು ಅರ್ಚಿಸಿ ಅದರ ಹಣೆಯಲ್ಲಿ ನಿಮ್ಮ ವಂಶವಿಖ್ಯಾತಿಯನ್ನೂ ನಿನ್ನ ಅಗ್ಗಳಿಕೆಯನ್ನೂ ಬರೆದ ಓಲೆಯನ್ನು ಕಟ್ಟಬೇಕು. ಆ ಬಳಿಕ ಆ ಕುದುರೆಯನ್ನು ನಾಡಿನಲ್ಲಿ 1 ವರ್ಷ ಇಷ್ಟವಿದ್ದಂತೆ ತಿರುಗಾಡಲು ಬಿಡಬೇಕು. ಕುದುರೆಯ ದಾರಿ ಹೇಗೋ ಹಾಗೆಯೇ ಹಿಂಬಾಲಿಸಬೇಕಾದದ್ದು ರಕ್ಷಣೆಯ ಭಟರ ಕರ್ತವ್ಯ. ಒಂದು ವೇಳೆ ಶ್ರೀರಾಮನ ಅಶ್ವಮೇಧದ ಕುದುರೆಯನ್ನು ಯಾರಾದರೂ ಕಟ್ಟಿದರು ಎಂದು ಇಟ್ಟುಕೊಳ್ಳೋಣ, ಆಗ ಏನು? ಅಗಸ್ತ್ಯರು ವಿಚಾರವನ್ನು ಮುಂದುವರಿಸಿ ಹೇಳುತ್ತಾರೆ. ಬಲ್ಪುಳ್ಳರ್ ಕಟ್ಟಿದೊಡೆ ಮೊನೆಯೊಳ್ ಮಾರ್ಕೊಳ್ಳುವುದು, ಬಲ್ಪುಳ್ಳರ್ ಕಟ್ಟಿದೊಡೆ ಮೊನೆಯೊಳ್ ಮಾರ್ಕೊಳ್ಳುವುದು, ಸೋಲ್ತು ಕಪ್ಪ ಮನಿತ್ತೊಡೆ ಕೈಕೊಳ್ಳುವುದು, ಕಾವಲರ್ಗೆ ನೆರೆಗುಂ ಎನ್ನೆವರಂ ಅಶ್ವಂ ಇಳೆಯೊಳ್ ಸಂಚರಿಕುಂ ಅನ್ನೆವರಂ ಯಜಮಾನಂ ಎನ್ನೆವರಂ ಅಶ್ವಂ ಇಳೆಯೊಳ್ ಸಂಚರಿಕುಂ ಅನ್ನೆವರಂ ಯಜಮಾನಂ ಮೃಗಶೃಂಗಧರಂ ನವನೀತ ವಿಲಿಪ್ತ ಸುಗಾತ್ರಂ ಬ್ರಹ್ಮಚರ್ಯ ವ್ರತಂ ಅಪ್ಪುಗೈದು, ಬ್ರಹ್ಮಚರ್ಯ ವ್ರತಂ ಅಪ್ಪುಗೈದು ನಮೆವ ದೀನಾಂಧಬದಿರರಂ ದಾನ ಧರ್ಮಂಗಳಿಂ ಪಾಲಿಸುತು, ಬ್ರಾಹ್ಮಣರಂ ಭೋಜನದಿಂ ಸಂತುಷ್ಟಿಗೊಳಿಸುತು, ಕಾಣಲ್ಕೆಂದು ಬರ್ಪ ಪುರದ ಮನ್ನೆಯರಂ ಮನ್ನಿಸುತಂ, ಐದೆಯರನೈದೆ ಪೂಜಿಸುತುಂ, ಕಾಲಮಂ ಸಮಯಲಕ್ಕುಂ ಐದೆಯರನೈದೆ ಪೂಜಿಸುತುಂ, ಕಾಲಮಂ ಸಮಯಲಕ್ಕುಂ. ಪ್ರಭೋ ರಾಮಚಂದ್ರ, ಸಂಚರಿಸಿದ ಕುದುರೆಯ ಹಣೆಯ ಲಿಖಿತವನ್ನು ನೋಡಿದವರು, ಓದಿದವರು, ರಾಮನ ಪರಾಕ್ರಮಕ್ಕೆ ಸವಾಲೊಡ್ಡುವವರು, ಶಕ್ತಿ ಇದ್ದವರು ಕುದುರೆಯನ್ನು ಕಟ್ಟಿದರೆ ಅವರೊಡನೆ ಯುದ್ಧ ಮಾಡಬೇಕಾದೀತು. ಯುದ್ಧದಲ್ಲಿ ಅವರು ಸೋತರೆ ಕಪ್ಪವನ್ನು ಸಂಗ್ರಹಿಸಬಹುದು.
ಕುದುರೆಯ ಬೆಂಗಾವಲಿನಲ್ಲಿ ಹೋಗುವ ರಕ್ಷಕರ ಕೆಲಸ. ಯುದ್ಧದಲ್ಲಿ ಅವರು ಸೋತರೆ ಕಪ್ಪವನ್ನು ಸಂಗ್ರಹಿಸುವುದು ಕುದುರೆಯ ಬೆಂಗಾವಲಿನಲ್ಲಿ ಹೋಗುವ ರಕ್ಷಕರ ಕೆಲಸ. ಎಷ್ಟರವರೆಗೆ ಕುದುರೆ ಭೂಮಿಯಲ್ಲಿ ಸಂಚರಿಸುವುದೋ ಅಷ್ಟರವರೆಗೆ ಯಜ್ಞ ದೀಕ್ಷಿತನಾದ ಯಜಮಾನನಿಗೆ ಅವನದೇ ಆದ ಕರ್ತವ್ಯಗಳಿವೆ. ಆತನು ಮೃಗಶೃಂಗಧರನಾಗಿ, ಅಂದರೆ ಜಿಂಕೆಯ ಕೊಂಬನ್ನು ಕಟ್ಟಿಕೊಂಡು ದೇಹಕ್ಕೆಲ್ಲ ಬೆಣ್ಣೆ ಲೇಪಿಸಿಕೊಂಡವನಾಗಿ ಬ್ರಹ್ಮಚರ್ಯ ವ್ರತವನ್ನು ಕೈಗೊಳ್ಳಬೇಕು. ಅಷ್ಟೇ ಅಲ್ಲ, ಕಷ್ಟಪಡುವ ದೀನರು, ಕುರುಡರು ಮತ್ತು ಕಿವುಡರನ್ನು ದಾನ ಧರ್ಮಗಳಿಂದ ಪಾಲಿಸಬೇಕು. ಬ್ರಾಹ್ಮಣರನ್ನು ಭೋಜನದಿಂದ ಸಂತುಷ್ಟಿಗೊಳಿಸಬೇಕು. ಕಾಣುವುದಕ್ಕೆಂದು ಬರುವ ಪುರದ ಮಾನ್ಯರನ್ನು ಮನ್ನಿಸಬೇಕು. ಮುತ್ತೈದೆಯರನ್ನು ಚೆನ್ನಾಗಿ ಪೂಜಿಸಬೇಕು. ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ದೀಕ್ಷಾಬದ್ಧನಾಗಿ ಕಾಲವನ್ನು ಕಳೆಯಬೇಕು. ಇಲ್ಲಿ ಕಾವ್ಯ ಭಾಗದಲ್ಲಿ ಯಜ್ಞದ ಆಚರಣೆಯ ವಿಧಿವಿಧಾನಗಳನ್ನು ವಿವರಿಸಿದ ಅಗಸ್ತ್ಯರು ಮಾತನ್ನು ಮುಂದುವರಿಸುತ್ತಾ ಹೇಳುತ್ತಾರೆ. ಕಡೆಯೊಳ್ ಯಥಾವಿಧಿ ಯಜ್ಞ ಪರಿಸಮಾಪ್ತಿಯಂ ಗೈದು, ಕಡೆಯೊಳ್ ಯಥಾವಿಧಿ ಯಜ್ಞ ಪರಿಸಮಾಪ್ತಿಯಂ ಗೈದು ಬತಮನುಳಿವುದೈಸೇ ಇಂತೀ ಜನ್ನಮಂ ಬೇಳ್ದು ಲೋಕಮಂ ಕಾಯೈ, ಇಂತೀ ಜನ್ನಮಂ ಬೇಳ್ದು ಲೋಕಮಂ ಕಾಯೈ ಮೇಣ್ ನಿನಗಕ್ಕೆಮ ಸರ್ವಂ ಮಂಗಳಂ, ಮೇಣ್ ನಿನಗಕ್ಕೆಮ ಸರ್ವಂ ಮಂಗಳಂ. ಅಯ್ಯ ರಾಮಚಂದ್ರ, ಪೂಜಿಸಿ ಬಿಟ್ಟ ಕುದುರೆಯು ತನ್ನ ಸಂಚಾರವನ್ನು ಮುಗಿಸಿ ಪುರಪ್ರವೇಶ ಮಾಡಿದ ಬಳಿಕ ವಿಜೃಂಭಣೆಯಿಂದ ಗುರು ಹಿರಿಯರು, ಪ್ರಜಾಜನರು, ಮಂತ್ರಿಗಳು, ಮಾಂಡಲಿಕರು, ಮನ್ನೆಯರು, ಉಳಿದ ರಾಜಾಧಿರಾಜರುಗಳನ್ನೆಲ್ಲ ಸೇರಿಸಿಕೊಂಡು ವಿಧಿ ಪ್ರಕಾರವಾಗಿ ಯಜ್ಞ ಪರಿಸಮಾಪ್ತಿಯನ್ನು ಮಾಡಿ ವೃತವನ್ನು ಪೂರೈಸಬೇಕು. ಹೀಗೆ ಈ ಯಜ್ಞವನ್ನು ಮಾಡಿ ಲೋಕವನ್ನು ಕಾಯಯ್ಯ, ನಿನಗೆ ಉತ್ತರೋತ್ತರ ಮಂಗಳವಾಗಲಿ ಎಂದು ಹರಸಿದರು. ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ, ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ಮೋಹನ ಕಲ್ಲೂರಾಯ, ವ್ಯಾಖ್ಯಾನಕಾರರು ಕೆಆರ್ ಸುವರ್ಣಕುಮಾರಿ. ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ. ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.